वेदांत सरस्वती श्रीमती भक्ति वेदांत स्वामी इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद गौर भक्त वृंद हरे कृष्णा 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 हरे 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 राम राम ಹರೇ 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 ಕೃಷ್ಣ ಮಲಗೋ ಮುನ್ನ ಮಾಧವನೇನೆ ಕಾರ್ಯಕ್ರಮಕ್ಕೆ ಸೇರಿದ ಎಲ್ಲ ಭಕ್ತರಿಗೂ ಭಕ್ತಿಪೂರ್ವಕ ಸ್ವಾಗತ. ಈಗ ಮೊದಲಿಗೆ ಶಯನಾರ್ತಿಯನ್ನು ಹಾಡ್ಬೇಕಂತ ಮಹಾರಾಣಿ ಮಾತಾಜಿ ಅವರಲ್ಲಿ ವಿನಂತಿ. हरे कृष्ण माताजी। माताजी दंडवत माताजी राधा कृष्ण प्राण मोरा जुगल किशोरा राधा कृष्ण प्राण मोरा जुगल किशोरा जीवने मरणे गति हारो नाही मोरा जीवने मरणे गति हारो नाही मोरा राधा कृष्ण प्राण मोरा जुगला किशोरा कालिंदीर कुले केली कदंबे रवाना कालिंदीर कुले केली कदंबे रवाना रतना बेदीरा उपरा बोसबोधु जाना रतना बेदीरा उपरा बोसबोधु जाना राधा कृष्ण प्राण मोरा जुगला किशोरा श्याम गौरी हंगे दिबो चंदनेर गंधा श्याम गौरी हंगे दिबो चंदनेर गंधा चमर डुलाबो कबे हेरी मुख चंद्र चमर डुलाबो कबे हेरी मुख चंद्र राधा कृष्ण प्राण मोरा जुगला किशोरा गादिया मला तीर्मला दिबोदोर गाले गादिया मला तीर्मला दिबोदोर गाले आदरे तुलिया दिबो कर्पूरा तंबोले आदरे तुलिया दिबो कर्पूरा तंबोले राधा कृष्ण प्राण मोरा जुगला किशोरा ललिता विशाखा हदे जतसा की वृंदा ललिता विशाखा हदे जतसा की वृंदा अग्नया कोरिबो सेवा शरणारविंद अग्नया कोरिबो सेवा शरणारविंद राधा कृष्ण प्राण मोरा जुगला किशोरा श्री कृष्ण चैतन्य प्रभु दास श्री कृष्ण चैतन्य प्रभु दास सेवा बिलाशा कोरे नरोत्तम दास
सेवाभिलाष कोरे नरोत्तम दास राधा कृष्ण प्राणमोरा जुगल किशोरा राधा कृष्ण प्राणमोरा जुगल किशोरा हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण मधुजी ಹರೇ ಕೃಷ್ಣ ಮಾತಾಜಿ. ತುಂಬಾ ಮಧುರವಾಗಿ ಶಯನ ಆರತಿಯನ್ನು ಹಾಡಿದ ಮಹಾರಾಣಿ ಮಿತ್ರವೃಂದ ದೇವದಾಸಿ ಮಾತಾಜಿಯವರಿಗೆ ಎಲ್ಲ ವೈಷ್ಣವ ಪರವಾಗಿ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಹರೆ ಮಾತಾಜಿ, ದಂಡೋತ್ಪನ್ನ ಮಾತಾಜಿ. ಈಗ ಶ್ರವಣದ ವಿಷಯ ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 12 ಕುಮಾರರು ಮತ್ತು ಮತ್ತಿತರ ಸೃಷ್ಟಿ. ಈ ಪ್ರವಚನಕಾರರು ಶ್ರೀಮಾನ್ ಶ್ರೀಧರ್ ಪಾವನ್ ಪ್ರಭು. ಈ ಪ್ರವಚನವನ್ನು ನಡೆಸಿಕೊಡ್ಬೇಕಂತ ಪ್ರಭುವಿನಲ್ಲಿ ವಿನಂತಿ. ಹರೇ ಕೃಷ್ಣ ಪ್ರಭು, ದಂಡೋತ್ಪನ್ನ ಪ್ರಭು. ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಪ್ರಭು ನಿಮ್ ಕೇಳಿಸ್ತಿದ್ಯಾ ವಾಚ್ ಮಾತಾಜಿ? ದಿನ ಆಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಮಲಗುವ ಮುನ್ನ ಮಾಧವನೇನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತಹ ಮುರಾರಿ ಮಾಧವ ಪ್ರಭುಜಿಗೂ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ವೈಷ್ಣವರಿಗೂ ನನ್ನ ನಮನಗಳು. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿ ನಿತಿನಾಮಿನೆ ನಮ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನೆ ಗೋರಕದ ದಾಮದಯ ನಗರ ಗ್ರಾಮತಾರಿಣೆ ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿನಾಮಿನೆ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದಿರಾಯೇತ್. ಅಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೆ. ಹರೇ ಕೃಷ್ಣ. ಹಿಂದೆ ನಾವು ಶ್ರೀಮತಿ ಪದ್ಮಾವತಿ ಮಾತಾಜಿಯವರು ಅಧ್ಯಾಯ 11ರಲ್ಲಿ ನಮಗೆ ಕಾಲದ ಬಗ್ಗೆ ವರ್ಣನೆಯನ್ನು ನೀಡಿರ್ತಾರೆ. ಯಾವ ರೀತಿ ಅಣುಗಳಿಂದ ಪರಮಾಣುಗಳಿಂದ ಈ ಸಮಯವನ್ನು ಅಳತೆ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿರ್ತಾರೆ. ಬ್ರಹ್ಮನ ಎಷ್ಟು ವರ್ಷ, ಪರಾರ್ಧ, ದ್ವಿಪರಾರ್ಧ. ಪರಾರ್ಧ ಅಂದರೆ ಬ್ರಹ್ಮನ ಅರ್ಧ ವಯಸ್ಸು, ದ್ವಿಪರಾರ್ಧ ಅಂದರೆ ಪೂರ್ಣ ವರ್ಷ, ಪೂರ್ತಿ ವಯಸ್ಸು. ಈ ರೀತಿ ಅನೇಕ ಮಾಹಿತಿಗಳನ್ನು ನಮಗೆ ಪದ್ಮಾವತಿ ಮಾತಾಜಿಯವರು ಹಿಂದಿನ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಈ ಅಧ್ಯಾಯದಲ್ಲಿ ನಾವು ಏನಪ್ಪ ತಿಳ್ಕೊಬಹುದಂದ್ರೆ ಬ್ರಹ್ಮನ ಮತ್ತು ಇತರರ ಸೃಷ್ಟಿ. ಬ್ರಹ್ಮ ಕುಮಾರರು ಮತ್ತು ಇತರರನ್ನ ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳ್ಕೋಬಹುದು. ಇಲ್ಲಿ ಮೈತ್ರೇಯ ಮುನಿಗಳು ವಿದುರರಿಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮೈತ್ರೇಯ ಋಷಿಮುನಿಗಳು ಹೇಳ್ತಾರೆ, ವಿದುರನೇ, ಈಗ ನಾನು ನಿನಗೆ ದೇವೋತ್ತಮ ಹಿಂದಿನ ಅಧ್ಯಾಯದಲ್ಲಿ ದೇವೋತ್ತಮ ಪರಮ ಪುರುಷನ ಯಾವ ರೀತಿ ಕಾಲ ಮತ್ತು ಸಮಯ ಯಾವ ರೀತಿ ಎರಡೂ ಒಂದೇ, ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ವೇದಜ್ಞಾನಿಯಾದ ಬ್ರಹ್ಮನ ಸೃಷ್ಟಿಯ ವಿಚಾರವನ್ನು ನೀನೀಗ
ತಿಳ್ಕೊಬೇಕಾಗುತ್ತೆ. ನಾನು ಇದನ್ನ ತಿಳಿಸ್ಕೊಡ್ತೀನಿ, ದಯವಿಟ್ಟು ನೀನು ಕೇಳು ಅಂತ ಮೈತ್ರೇಯ ಮುನಿಗಳು ವಿದುರನಿಗೆ ಹೇಳ್ತಾ ಇರ್ತಾರೆ. ಬ್ರಹ್ಮ ಮೊದಲಿಗೆ ಏನಪ್ಪ ಮಾಡ್ತಾರೆ ಅಂದ್ರೆ 5 ಅಜ್ಞಾನಗಳನ್ನ ಸೃಷ್ಟಿ ಮಾಡ್ತಾರೆ. 5 ಅಜ್ಞಾನಗಳು ಯಾವಪ್ಪ ಅಂದ್ರೆ ತಮಸ್, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ. ಈ 5 ಅಜ್ಞಾನಗಳನ್ನ ಯಾಕೆ ಸೃಷ್ಟಿ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟು. ಈ ಭೌತಿಕ ಪ್ರಪಂಚದಲ್ಲಿ ಒಂದು ಜೀವಿಯು ಆ ಬದುಕಬೇಕಾದ್ರೆ ಭಗವಂತನನ್ನ ಮರೆಯಬೇಕಾಗಿರುತ್ತೆ. ಈ ಭೌತಿಕ ಪ್ರವೃತ್ತಿಗಳು, ಭೌತಿಕ ಭೋಗಗಳನ್ನು ಎಂಜಾಯ್ ಮಾಡೋದಕ್ಕೆ ಈ 5 ಅಜ್ಞಾನಗಳನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಈಗ ಹೇಳಿದ್ದೀನಿ, ತಮಸ್, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ, ಈ 5 ಅಜ್ಞಾನಗಳನ್ನು ಸೃಷ್ಟಿ ಮಾಡ್ತಾರೆ. ತಮಸ್ ಅಂದರೆ ಏನಪ್ಪ ಅಂದರೆ ನಾನು ಆತ್ಮ ಅನ್ನೋದನ್ನು ಮರ್ತೋಗುವುದು. ನಾನು ಆತ್ಮ ಅನ್ನೋದು ಮರ್ತೋದ್ರೆ ಮತ್ತೆ ನಮಗೇನು ಎಚ್ಚರಿಕೆ ಆಗುತ್ತೆ? ನಾನು ಈ ದೇಹ ಅಂತ ಆಗುತ್ತೆ. ಅದು ಮೋಹ ಅಂತ ಕರೀತಾರೆ. ಅದನ್ನ ಮೋಹ ಅಂತ ಕರೀತಾರೆ. ಮಹಾಮೋಹ ಅಂದ್ರೆ ಆ ದೇಹಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳ ಮೇಲೆ ರಾಗವನ್ನ ಬೆಳೆಸಿಕೊಳ್ಳುವಂಥದ್ದು. ಇದು ನನ್ನದು ಅಂತ ನಾವು ಆ ಜೀವಿ ಭಾವಿಸುತ್ತೆ. ತಾಮಿಶ್ರ ಅಂದ್ರೆ ಏನಪ್ಪಾ ಅಂದ್ರೆ ಆ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿಯಾಗಿ, ಆ ರಾಗ ಜಾಸ್ತಿಯಾಗಿ ದ್ವೇಷ ಆಗುವಂಥದ್ದು, ಹತಾಶೆಯಿಂದ ಕೋಪಗೊಳ್ಳುವುದು. ಅಂಧತಾಮಿಶ್ರ ಏನಪ್ಪಾ ಅಂದ್ರೆ ಮೃತ್ಯುವಿನ ಭಯ. ಆ ಜೀವಿಗೆ ಕೊನೆಯದಾಗಿ ಆ ಮೃತ್ಯುವಿನ ಭಯ ಅನ್ನೋದು ತಿಳುವಳಿಕೆ ಆಗುತ್ತೆ. ಈ ರೀತಿ 5 ಅಜ್ಞಾನಗಳನ್ನ ಬ್ರಹ್ಮ ಮೊದಲಿಗೆ ಸೃಷ್ಟಿ ಮಾಡ್ತಾರೆ. ಇಲ್ಲಿ ಭಾರತದಲ್ಲಿ ನೋಡ್ಬೋದು, ಪತಂಜಲಿಯು ಸಹ ಈ 5 ಅಜ್ಞಾನಗಳನ್ನ ವಿವರಣೆ ಮಾಡುತ್ತೆ. ಅದೇನಪ್ಪ ಅಂದ್ರೆ ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಅವಿನಿವೇಶ. ಅವಿದ್ಯ ಅಂದ್ರೆ ನಾನು ಆತ್ಮ ಅನ್ನೋದು ಮರ್ತೋಗೋದು. ಅಸ್ಮಿತ ನಾನು ದೇಹ, ರಾಗ ಆ ದೇಹಕ್ಕೆ ಸಂಬಂಧಪಟ್ಟಂತಹ ಅಟ್ಯಾಚ್ಮೆಂಟ್ಗಳು, ದ್ವೇಷ ಹತಾಶೆಯಿಂದ ಬರುವಂತಹ ಕೋಪ, ಅವಿನಿವೇಶ ಅಂದ್ರೆ ಮೃತ್ಯುವಿನ ಭಯ. ಈ ರೀತಿ 5 ಅಜ್ಞಾನಗಳನ್ನ ಸೃಷ್ಟಿ ಮಾಡ್ತಾರೆ. ಅದಾದ್ಮೇಲೆ ಬ್ರಹ್ಮನಿಗೆ ಇಂತಹ ಪಾಪ ಕಾರ್ಯಗಳನ್ನು ನಾನು ಸೃಷ್ಟಿ ಮಾಡಿದ್ದೀನಿ. ನಾನು ಒಂದು ಮನಸ್ಸಲ್ಲಿ ಬ್ರಹ್ಮನು ಭಗವಂತನ ಶುದ್ಧ ಭಕ್ತನಾಗಿರ್ತಾನೆ. ಈ ರೀತಿ ನಾನು ಸೃಷ್ಟಿ ಮಾಡಿದ್ದಾನೆ, ಆದರೆ ಇದರಿಂದ ನನಗೆ ಸಮಾಧಾನ ಆಗ್ತಾ ಇಲ್ಲ ಅಂತ ಆ ಮನಸ್ಸಿಗೆ ಅನಿಸುತ್ತೆ. ಆಗ ಏನು ಮಾಡ್ತಾರಪ್ಪ ಅಂದ್ರೆ ಇದು ದಾರಿ ತಪ್ಪಿಸೋಂಥ ಕೆಲಸ ಆಗಿಬಿಟ್ಟಿದೆ ಜೀವಗಳನ್ನ. ನಾನು ಜೀವಿಗಳನ್ನ ಈ ಭೌತಿಕ ಪ್ರಪಂಚದಲ್ಲಿ ಬಂಧನಕ್ಕೆ ಒಳಗಾಗಂಥ ಕಾರ್ಯಗಳನ್ನು ನಾನು ಸೃಷ್ಟಿ ಮಾಡಿದ್ದೀನಿ, ಆದರೆ ಭಗವಂತನಿಗೆ ಶರಣಾಗಂತಹ ಮಾರ್ಗಗಳನ್ನು ನಾನು ಇನ್ನೂ ಸೃಷ್ಟಿ ಮಾಡಿಲ್ಲ ಅಂತಂದ್ಬಿಟ್ಟು ಒಂದು ಮನಸ್ಸಿನಿಂದ ಏನು ಮಾಡ್ತಾನೆ ಅಂದರೆ ಬ್ರಹ್ಮನು ದೇವತಮ ಪರಮಪುರುಷನ ಕಡೆಗೆ ಧ್ಯಾನವನ್ನು ಮಾಡೋಕ್ಕೆ ಪ್ರಾರಂಭಿಸುತ್ತಾರೆ. ಅದೇ ರೀತಿ ನಾವು ಅದೇ ರೀತಿನೇ ನಮಗೇನಾದರೂ ಭೌತಿಕ ಪ್ರಪಂಚದಲ್ಲಿ ಆಗಿರ್ಬೋದು, ಏನಾದರೂ ನಾವು ಕೆಲಸ ಮಾಡಬೇಕಂದ್ರೆ ಭಗವಂತನ ಧ್ಯಾನ ಮಾಡೋದ್ರಿಂದ ಒಂದು ಹೊಸ ಆಲೋಚನೆಗಳು ಬರುತ್ತೆ. ನಾವು ಅದೇ ರೀತಿ ಭಗವಂತನ ಧ್ಯಾನ ಮಾಡದೆ ನಮ್ಮ ಕೆಲಸಗಳನ್ನು ನಾವು ಮಾಡೋದ್ರಿಂದ ಅದಕ್ಕೆ ಸರಿಯಾದ ಪ್ರತಿಫಲ ಸಿಗುವುದಿಲ್ಲ, ಮತ್ತು ಅದು ಅದಕ್ಕೆ ನಿಂತೋಗೋದನ್ನು ನಾವು ಈ ಭೌತಿಕ ಪ್ರಪಂಚದಲ್ಲಿ ಕಾಣುತ್ತೀವಿ. ಆದರೆ ಇಲ್ಲಿ ಬ್ರಹ್ಮ ಏನು ಮಾಡ್ತಾರೆ ಅಂದರೆ ಈ ರೀತಿ ಅಸಮಾಧಾನಗೊಂಡಾಗ ಭಗವಂತನ ಮೇಲೆ ಧ್ಯಾನ ಮಾಡ್ತಾರೆ. ಆ ಧ್ಯಾನ ಮಾಡಿದಾಗ ಏನಪ್ಪ ಅಂದರೆ ಒಳ್ಳೆ ಭಾವನೆಗಳು, ಒಳ್ಳೆ ಸೃಷ್ಟಿಯನ್ನು ಮಾಡೋದಕ್ಕೆ, ಭಗವಂತನ ಭಕ್ತಿ ಮಾಡೋದಕ್ಕೆ ಒಂದು ದಾರಿಯನ್ನು ಒಂದು ಜೀವಾತ್ಮಗಳಿಗೆ ತೋರಿಸ್ತಾರೆ. ಅದಾದ ಮೇಲೆ ಬ್ರಹ್ಮ ಏನು ಮಾಡ್ತಾರೆ ಅಂದರೆ ಭಗವಂತನ ಜ್ಞಾನದಿಂದ 4 ಕುಮಾರರನ್ನು ಸೃಷ್ಟಿ ಮಾಡ್ತಾರೆ. ನಮಗೆ ಗೊತ್ತಿದೆ, ಸನಕ, ಸನಂದ, ಸನಾತನ ಮತ್ತು ಸನತ್ ಕುಮಾರ ಎಂಬ 4 ಮಹರ್ಷಿಗಳನ್ನು ಸೃಷ್ಟಿ ಮಾಡ್ತಾರೆ. ಆ 4 ಕುಮಾರರು ಋಷಿಮುನಿಗಳು ಮತ್ತು ನಿಷ್ಕ್ರಿಯರು ಆಗಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳು, ಭೌತಿಕ ಚಟುವಟಿಕೆಗಳು ಅಳವಡಿಸ್ಕೊಳ್ಳೋಕ್ಕೆ ಅವ್ರು ಇಷ್ಟಪಡಲ್ಲ. ಏಕೆಂದರೆ ಅವರು ಊರ್ಧ್ವ ರೇತಸರಾಗಿ ಉನ್ನತ ಮಟ್ಟವರಾಗಿರ್ತಾರೆ. ಅಂದರೆ ಅವರು ತಮ್ಮ ಶಕ್ತಿಯುತವಾದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿರ್ತಾರೆ. ಆದ್ದರಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಇಲ್ಲಿ
ಕೆಲಸಗಳು ಇರೋದಿಲ್ಲ, ನಿಷ್ಕ್ರಿಯರಾಗಿರ್ತಾರೆ ಭೌತಿಕ ಪ್ರಪಂಚದಲ್ಲಿ. ಆದರೂ ಬ್ರಹ್ಮ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಒಂದು ಕಾರ್ಯಗಳನ್ನ ಸೃಷ್ಟಿ ಮಾಡ್ಕೊಡ್ತಾರೆ. ನಾಲ್ಕು ಸಾಂಖ್ಯವನ್ನ ಸನಕನಿಗೆ ಒಂದು ಕಾರ್ಯವನ್ನ ಸೃಷ್ಟಿ ಮಾಡ್ತಾರೆ. ಮತ್ತೆ ಸನಂದನಿಗೆ ಯೋಗ, ಸನತ್ ಸನತ್ ಕುಮಾರನಿಗೆ ವೈರಾಗ್ಯ, ಸನಾತನಿಗೆ ತಪನ ಈ ಕಾರ್ಯಗಳನ್ನ ವಹಿಸ್ಕೊಟ್ರೆ. ಆದ್ರೆ ಅವರಿಗೆ ಹೇಳ್ಬೇಕಂದ್ರೆ ಸನತ್ ಕುಮಾರ್ ಅವರು ಒಂದು ಬ್ರಹ್ಮನ ಆಜ್ಞೆ ಏನಪ್ಪಾ ಅಂದ್ರೆ, ನೀವೆಲ್ಲ ನಾನು ಸೃಷ್ಟಿ ಮಾಡಿದ್ದೀನಿ, ಈಗ ನೀವು ಸಂತಾನೋತ್ಪತ್ತಿಯನ್ನ ಮಾಡಿ ಪ್ರಜೆಗಳನ್ನ ಸೃಷ್ಟಿ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇವರು ಅದನ್ನ ಅವ್ರ ಆಜ್ಞೆಯನ್ನ ನಿರಾಕರಣೆ ಮಾಡ್ತಾರೆ, ಬ್ರಹ್ಮನ ಆಜ್ಞೆಯನ್ನ. ಇಲ್ಲಿ ನಾವು ಭಗವಂತ, ಯಾಕಂದ್ರೆ ಮೊದಲೇ ಅವ್ರಿಗೆ ಆ ಭಕ್ತಿಯ ಅಂಶ ಈ ಭೌತಿಕ ಪ್ರಪಂಚದ ಬಗ್ಗೆ ಅವ್ರಿಗೆ ಮತ್ತೆ ಮಾಡೋದಕ್ಕೆ ಸಂತಾನೋತ್ಪತ್ತಿಯನ್ನ ಮಾಡಿ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಸನತ್ ಕುಮಾರ್ ಅವರಿಗೆ ಇಷ್ಟ ಇರೋದಿಲ್ಲ. ಅವರ ಮುಖಾಂತರನೇ ಈ ಕುಮಾರ ಸಂಪ್ರದಾಯ, ಈಗ ಅದು ನಿಂಬಕ ಸಂಪ್ರದಾಯ ಅಂತ ಕರೀತಾರೆ. ಬ್ರಹ್ಮನಿಗೂ ಅರ್ಥ ಆಗುತ್ತೆ, ಓ ಇವರು ಭಗವಂತನ ಭಕ್ತರು, ನಾನು ಇವ್ರ ಮೇಲೆ ಅಂದ್ರೆ ಒಂದು ಕೋಪ ಬರುತ್ತೆ. ಅದು ಕೋಪವನ್ನ ವ್ಯಕ್ತಪಡಿಸಕ್ಕೆ ಆಗೋದಿಲ್ಲ, ಅದನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅದನ್ನ ತಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ನಾವು ಇದೇ ಶ್ರೀಮದ್ ಭಾಗವತ ಇದರಲ್ಲಿ ನಾವು ನೋಡ್ಬೋದು, ಸನತ್ ಕುಮಾರರು ಮನೆಯಾಗ ವೈಕುಂಠಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಭಗವಂತ ಶ್ರೀಕೃಷ್ಣ ಪಾದ ಚರಣ ಕಮಲಗಳಿಗೆ ಅರ್ಪಿಸಿದಂತಹ ತುಳಸಿ ಹೂವ ಸುಗಂಧ ಭರಿತವಾದ ವಾಸನೆಯನ್ನ ಸನತ್ ಕುಮಾರರು ಸೆಳಿತಾರೆ. ಆಗ ಅವರಲ್ಲಿರಂತಹ ಭಕ್ತಿ ಶುದ್ಧ ಭಕ್ತಿ ಆಗುತ್ತೆ. ಆ ರೀತಿ ನಾವು ಅಷ್ಟೇ ಪ್ರತಿದಿನ ದೇವರಿಗೆ ಮತ್ತೆ ಗುರುಗಳಿಗೆ ನಾವು ತುಳಸಿಯನ್ನ ಅರ್ಪಣೆ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಇರುವಂತಹ ಭಕ್ತಿ ನಾವೆಲ್ಲರೂ ಮಾಡ್ತಾ ಇದೀವಿ. ಅದು ಶುದ್ಧ ಭಕ್ತಿ ಆಗ್ಬೇಕಂದ್ರೆ ಒಂದು ತುಳಸಿಯ ಸುವಾಸನೆಯಿಂದ ನಾವು ಶುದ್ಧ ಭಕ್ತಿ ಆಗ್ತೀವಿ, ಭಗವಾನ ದಾಸರಾಗ್ತೀವಿ ಅನ್ನೋದನ್ನ ತಿಳ್ಕೋಬಹುದು. ಈ ರೀತಿ ಬ್ರಹ್ಮನ ಆಜ್ಞೆಯನ್ನ ನಿರಾಕರಣೆ ಮಾಡ್ತಾರೆ. ಕೆಲವ್ರು ನಾವು ಕೇಳ್ಬೋದು, ತಂದೆ ಆಜ್ಞೆಯನ್ನ ನಿರಾಕರಣೆ ಮಾಡಿದ್ರೆ ಪಾಪ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಕೆಲವೊಂದು ವಿಷಯಗಳಲ್ಲಿ ಒಂದು ಸಿಚುಯೇಷನ್, ಒಂದು ಸಂದರ್ಭ, ಒಂದು ಸಮಯಕ್ಕೆ ತಕ್ಕಂತೆ ನಾವು ನಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಏನಪ್ಪ ಹೇಳಿದ್ದಾರೆ ಅಂದ್ರೆ ಭಾವಾರ್ಥದಲ್ಲಿ, ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನಾ ಕಿಂಕರೋ ನಾಯಂ ಗುಣೀಚ ರಾಜನ್ ಸರ್ವಮಯಂ ಶರಣಂ ಗತೋ ಮುಕುಂದಂ ಪರಿವರ್ತಂ. ಐಹಿಕ ಸಂಬಂಧಗಳೆಲ್ಲವನ್ನು ಸಂಪೂರ್ಣವಾಗಿ ತ್ಯಜಿಸಿ ಆಶ್ರಯಕ್ಕೆ ಏಕೈಕ ಅರ್ಹ ವ್ಯಕ್ತಿಯಾದ ಮೋಕ್ಷ ನೀಡುವ ಭಗವಂತನ ಪಾದ ಕಮಲಗಳ ಪೂರ್ಣ ಆಶ್ರಯವನ್ನು ಪಡೆದವನು. ದೇವತೆಗಳ, ಪಿತೃಗಳ, ಋಷಿಗಳ, ಇತರ ಜೀವಿಗಳ, ಬಂಧುಗಳ, ಮಾನವ ಸಮಾಜ ಸದಸ್ಯರಿಗೂ ಅಲ್ಲ, ಸೇನೂ ಅಲ್ಲ. ಆದ್ದರಿಂದ ಸಂಸಾರಿಗಳಾಗುವಂತೆ ಕೇಳಿದ ಅವರ ಶ್ರೇಷ್ಠ ತಂದೆಯ ಕೋರಿಕೆ ಈ ಕೈಯಲ್ಲಿ ಯಾರು ಭಗವಂತನ ಭಕ್ತರಾಗ್ತಾರೆ ಅವರಿಗೆ ಯಾವ ಇರೋದಿಲ್ಲ. ಆದರೆ ಭೌತಿಕ ಪ್ರಪಂಚದಲ್ಲಿ ಅಂತವರು ಋಣಕ್ಕೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ಹರೇ ಕೃಷ್ಣ, ಕೇಳಿಸಿದೆಯಲ್ಲ ಮಾತಾಜಿ? ಕೇಳಿಸ್ತಾ ಇದೆ ಪ್ರಭು. ಆ ರೀತಿ ಈ ಋಣಗಳನ್ನ ನಾವು ನೋಡಬಹುದು. ಯಾರು ಭಗವಂತನ ಭಕ್ತರಾಗಿರ್ತಾರೋ ಅವ್ರಿಗೆ ಯಾವುದೇ ಋಣ ಅಂಟುವುದಿಲ್ಲ.
ಆದರೆ ಚೈತನ್ಯ ಮಹಾಪ್ರಭುಗಳು ಅವ್ರ ತಂದೆಗೆ ಪಿಂಡದಾನವನ್ನ ಗಯಾದಲ್ಲಿ ಪಿಂಡದಾನವನ್ನೆಲ್ಲ ಮಾಡ್ತಾರೆ. ಆದರೆ ಅವರು ಏನಪ್ಪ ಅಂದರೆ ಮೈನ್ ಇಂಪಾರ್ಟೆಂಟು ನಾವೇನಪ್ಪ ತಿಳ್ಕೊಬೋದಂದ್ರೆ, ದೊಡ್ಡ ಭಕ್ತರು ಪಾಲನೆ ಮಾಡಿದಾಗ ಭಕ್ತರಲ್ಲದೆ ಅವರು ಅಭಕ್ತರು ಈ ಪಾಲನೆಗಳನ್ನು ಈ ಕಾರ್ಯಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಎಲ್ಲರೂ ಇದನ್ನು ಅಡ್ವಾಂಟೇಜ್ ತಗೊಂಡು ಎಲ್ಲ ಕಾರ್ಯಗಳನ್ನು ನಿಲ್ಲಿಸುವುದು ತಪ್ಪು ಅಂತ ಅಂದ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಒಂದು ನಮಗೆ ಒಂದು ಉದಾಹರಣೆ ಆಗಿದೆ. ಅದೇ ರೀತಿ ಭೌತಿಕವಾಗಿ ನಾವು ಉದಾಹರಣೆ ನೋಡಬೇಕಾದ್ರೆ ದೇಶಕ್ಕಾಗಿ ಸೈನಿಕರು ಏನು ಮಾಡ್ತಾರಪ್ಪ ಅಂದರೆ ಯುದ್ಧ ಮಾಡಬೇಕಾಗುತ್ತೆ. ಎಲ್ಲರನ್ನ ಬಿಟ್ಟು ಯುದ್ಧ ಮಾಡೋದಕ್ಕೆ ಹೋಗ್ಬೇಕಾಗುತ್ತೆ. ಅದು ಒಂದು ದೇಶ ಸೇವೆ. ಅದಕ್ಕೆ ಯಾವುದೇ ರೀತಿಯಂತಹ ಪಾಪ ಇರೋದಿಲ್ಲ. ಅದೊಂದು ದೇಶ ಸೇವೆ. ಅದೇ ರೀತಿ ಇಲ್ಲಿ ಕುಮಾರರು ಏನಪ್ಪ ಮಾಡ್ತಾರೆ ಅಂದರೆ ತಂದೆಯ ಆಜ್ಞೆಯನ್ನು ನಿರಾಕರಣೆ ಮಾಡಿದಾಗ ಏನಪ್ಪ ಆಗುತ್ತೆ ಅಂದರೆ, ಅದೇ ರೀತಿ ಇಲ್ಲಿ ನಾವು ಸಹ ಭಗವಂತನಿಗೋಸ್ಕರ ಕೆಲವೊಂದು ಪರಿವಾರಗಳನ್ನು ಸಂಬಂಧವನ್ನು ನಾವು ತ್ಯಜಿಸಬೇಕಾಗುತ್ತೆ. ಯಾಕಪ್ಪ ಅಂದರೆ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಈ ರೀತಿ ಮಾಡಬಹುದು ಅಂತ ಈ ಇದರಲ್ಲಿ ನಾವು ನೋಡಬಹುದು. ಈ ರೀತಿ ಬ್ರಹ್ಮನಿಗೆ ಬಹಳ ಕೋಪ ಬರುತ್ತೆ. ಯಾರು ನನ್ನ ಆಜ್ಞೆಯನ್ನು ಪಾಲನೆ ಮಾಡ್ತಾ ಇಲ್ಲ, ಈಗ ನಾನೇನು ಮಾಡೋದು ಅಂತಂದ್ಬಿಟ್ಟು ಮತ್ತೆ ಜ್ಞಾನಕ್ಕೆ ಕೂತ್ಕೊಳ್ತಾರೆ. ಆ ಕೋಪದಲ್ಲಿ ಬ್ರಹ್ಮನ ಹುಬ್ಬುಗಳ ಮಧ್ಯೆಯಿಂದ ರುದ್ರ ಸೃಷ್ಟಿ ಆಗ್ತಾರೆ. ನೀಲಿ ಮತ್ತೆ ಕೆಂಪು ಬಣ್ಣ, ರಜೋಗುಣ ಮತ್ತೆ ತಾಮಸಿಕ ಗುಣದಿಂದ ರುದ್ರರು ಸೃಷ್ಟಿ ಆಗ್ತಾರೆ. ಇಲ್ಲಿ ನಾವು ನೋಡಬಹುದು, ರುದ್ರ ಸೃಷ್ಟಿ ಆದಾಗ ಅಳ್ತಾ ಇರ್ತಾರೆ, ರೋದನೆ ಮಾಡ್ತಾ ಇರ್ತಾರೆ. ಈ ಭೌತಿಕ ಪ್ರಪಂಚದಲ್ಲೂ ಸಹ ಅಷ್ಟೇ. ಮಗು ಏನಾದರೂ ಜನ್ಮ ತಗೊಂಡಿದೆ ಅಂದರೆ ಮೊದಲಿಗೆ ಅಳುತ್ತೆ. ಆ ರೀತಿ ಇಲ್ಲಿ ಶಿವ ರುದ್ರ ಅಳ್ತಾ ಇರೋದನ್ನ ನಾವು ನೋಡಬಹುದು. ಹುಟ್ಟಿದ ನಿಯತಕಾರನೇ ರುದ್ರ ಹೇಳ್ತಾರೆ, ನಿಯತಕಾರಕನೇ ವಿಶ್ವಬೋಧಕನೇ, ದಯವಿಟ್ಟು ನನ್ನ ಹೆಸರು ಮತ್ತು ಸ್ಥಳಗಳನ್ನು ಸೂಚಿಸು. ನನಗೇನು ಈ ಕಾರ್ಯಗಳನ್ನು ಕೊಟ್ಟಿದ್ದೀರಾ, ನಾನು ಏನು ಮಾಡಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಬ್ರಹ್ಮ ಹೇಳ್ತಾರೆ, ದೇವತೆಗಳ ಪ್ರಮುಖನೇ, ನೀನು ಅಷ್ಟು ಉದ್ವೇಗದಿಂದ ರೋಧಿಸಿದ್ದೀಯಾ, ನಿನ್ನನ್ನು ರುದ್ರ ಎಂದು ಕರೆಯುತ್ತಾರೆ. ಆದರೆ ನಿನ್ನ ವಾಸ ಸ್ಥಳಗಳು ಯಾವಪ್ಪ ಅಂದರೆ ಹೃದಯ, ಇಂದ್ರಿಯಗಳು, ಪ್ರಾಣವಾಯು, ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ, ಸೂರ್ಯ, ಚಂದ್ರ ಮತ್ತು ತಪಸ್ಸು. ಈ ಸ್ಥಳಗಳು ನಿನಗೆ ವಾಸ ಸ್ಥಳಗಳಾಗಿ ನಾನು ನಿನಗೆ ಆಯ್ಕೆ ಮಾಡಿದ್ದೇನೆ. ಅದೇ ರೀತಿ 11 ಹೆಸರುಗಳನ್ನು ರುದ್ರನಿಗೆ ನೀಡ್ತಾರೆ. ನಿನ್ನನ್ನು ಮನ್ಯು, ಮನು, ಮಹೀನಸ, ಮಹಾನ್, ಶಿವ, ಋತಧ್ವಜ, ಉಗ್ರರೇತ, ಭವ, ಕಾಲ, ವಾಮದೇವ ಮತ್ತು ಧೃತವ್ರತ ಎನ್ನುವ 11 ಹೆಸರುಗಳನ್ನು ಬ್ರಹ್ಮ ನೀಡ್ತಾರೆ. ಮತ್ತೆ 11 ರುದ್ರಾಣಿಯರನ್ನ ಸೃಷ್ಟಿ ಮಾಡ್ತಾರೆ. ಅವರ ಹೆಸರು ಧಿ, ಧೃತಿ, ರಸಲ, ಉಮಾ, ನಿಯತ್, ಸರ್ಪಿ, ಇಲ, ಅಂಬಿಕಾ, ಇರಾವತಿ, ಸ್ವದಾ ಮತ್ತು ದೀಕ್ಷಾ ಎಂಬ 11 ಜನ ಪತ್ನಿಯರನ್ನ ಕೂಡ ಸೃಷ್ಟಿ ಮಾಡ್ತಾರೆ. ಆಗ ಬ್ರಹ್ಮ ಹೇಳ್ತಾರೆ, ಈಗ ನಿನ್ನ ಕೆಲಸ ಸಂತಾನೋತ್ಪತ್ತಿಯನ್ನು ಮಾಡಿ ಇಲ್ಲಿ ಪ್ರಜೆಗಳನ್ನ ನೀನು ಜಾಸ್ತಿ ಜನರನ್ನ ಸೃಷ್ಟಿ ಮಾಡಬೇಕು, ದಯವಿಟ್ಟು ಈ ಕಾರ್ಯದಲ್ಲಿ ನೀನು ತೊಡಗು ಅಂತಂದ್ಬಿಟ್ಟು ಬ್ರಹ್ಮ ರುದ್ರನಿಗೆ ಹೇಳ್ತಾರೆ. ಬ್ರಹ್ಮನ ಆಶೀರ್ವಾದ ತಗೊಂಡು ರುದ್ರ ಈ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾರೆ. ಅವರು ಪರಿವಾರದವರು ಶಿವನಂತೆ ರುದ್ರನಂತೆ ಹೋಲುವಂತಹ ಪರಿವಾರದವರು ಏನಪ್ಪ ಮಾಡ್ತಾರಂದ್ರೆ ಪ್ರಜೆಗಳನ್ನ ಸೃಷ್ಟಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಏನಪ್ಪ ಆಗ್ಬಿಡುತ್ತಂದ್ರೆ, ಯಾಕಂದ್ರೆ ಇಲ್ಲಿ ರಾಜಸಿಕ ಮತ್ತು ತಾಮಸಿಕ ಗುಣಗಳಿಂದ ಹುಟ್ಟಿರೋಂಥವರು ಪ್ರಳಯವನ್ನ ಸೃಷ್ಟಿ ಮಾಡಲು ಪ್ರಾರಂಭಿಸುತ್ತಾರೆ. ಅದೇ ರೀತಿ ಇವರು ಅದನ್ನ ಸೃಷ್ಟಿಯನ್ನ ಪ್ರಳಯ ಮಾಡೋದಕ್ಕೆ ಎಲ್ಲ ಕಡೆನೂ ಬೆಂಕಿ ಮತ್ತೆ ಎಲ್ಲರನ್ನು ನುಂಗುವುದಕ್ಕೆ ಹೋಗೋದು, ಈ ರೀತಿ ಎಲ್ಲ ಮಾಡಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಆದರೆ ಬ್ರಹ್ಮನು ಇದನ್ನ ನೋಡ್ಬಿಟ್ಟು ಬಹಳ ಭಯ ಆಗುತ್ತೆ. ಇದನ್ನ ಕಂಡು ಏನಪ್ಪ ಈ ರೀತಿ ಆಗೋಗ್ಬಿಟ್ಟಿದೆ, ನಾನು ಪ್ರಜೆಗಳನ್ನ ಸೃಷ್ಟಿ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಪ್ರಳಯ ಸೃಷ್ಟಿ ಮಾಡ್ತಿದ್ದಾರೆ.
ನಾನು ಇವರನ್ನು ಇದಕ್ಕಾಗಿ ಎಲ್ಲ ನಾನು ಕಳಿಸಿರೋದು. ಬ್ರಹ್ಮನಿಗೂ ಸಹ ಭಯ ಆಗಿ ರುದ್ರನನ್ನ ಕರೀತಾರೆ. ನೀನು ಮಾಡ್ತಾ ಇರೋದು ಸರಿಯಿಲ್ಲ, ಆದರೆ ಈ ಪ್ರಳಯವನ್ನ ನಿಲ್ಲಿಸಿಬಿಡು ಅಂತ ಹೇಳ್ತಾರೆ. ಆಗ ರುದ್ರ ಏನು ಮಾಡ್ತಾರೆ, ಆಯಿತು ಬ್ರಹ್ಮನ ಹೇಳಿದ ಹಾಗೆ ಕೇಳ್ತಾರೆ. ಸರಿ, ನಾನು ನಿಲ್ಲಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ ಪ್ರದಕ್ಷಿಣೆ ಮಾಡಿಬಿಟ್ಟು ಆಗ ಬ್ರಹ್ಮ ಹೇಳ್ತಾರೆ, ದಯವಿಟ್ಟು ಈಗ ನೀನು ಕಾಡಿಗೆ ಹೋಗಿ ಭಗವಂತನ ದೇವತಮ ಪರಮ ಪುರುಷನನ್ನ ಜ್ಞಾನ ಮಾಡು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಕಾಡಿಗೆ ಹೋಗು ಅಂತ ಹೇಳ್ತಾರೆ. ಆಗ ಪ್ರದಕ್ಷಿಣೆ ರುದ್ರ ಏನು ಮಾಡ್ತಾರೆ, ಪ್ರದಕ್ಷಿಣೆ ಮಾಡಿಬಿಟ್ಟು ಕಾಡಿಗೆ ಹೋಗ್ತಾರೆ. ಆದರೆ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಏನಪ್ಪ ಅಂದರೆ, ನಮಗೆಲ್ಲ ಗೊತ್ತಿದೆ ವೈಷ್ಣವನ ಯಥಾಶಂಭೋ, ಶಿವ ದೇವತಮ ಪರಮಪುರುಷನ ಪ್ರಥಮ ಮತ್ತು ಶುದ್ಧ ಭಕ್ತ ಅನ್ನೋದನ್ನು ನಮಗೆ ಈಗಾಗಲೇ ಗೊತ್ತಿದೆ. ಇದನ್ನು ನಾವು ಇಲ್ಲಿ ತಿಳ್ಕೊಬೋದು. ಯಾವ ರೀತಿ ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ಶಂಭು ತತ್ವ ನಾವೆಲ್ಲ ನೋಡೋಕೆ ಹೋದರೆ ಬ್ರಹ್ಮನಿಗಿಂತ ಶಿವನ ಸ್ಥಾನ ಬಹಳ ಉನ್ನತ ಮಟ್ಟದಲ್ಲಿರುತ್ತೆ. ಯಾವ ರೀತಿ ಹಾಲು ಒಡೆದಾಗ ಮೊಸರಾಗುತ್ತೋ ಅದೇ ರೀತಿ ವಿಷ್ಣು ಭೌತಿಕ ಸಂಪರ್ಕಕ್ಕೆ ಬಂದಾಗ ಶಿವ ಆಗ್ತಾರೆ. ಅಂದರೆ ಶಿವನಿಗೆ ಸಮಾನರಾಗ್ತಾರೆ. ವಿಷ್ಣುವಿನಿಂದ ಶಿವ ಬರ್ತಾರೆ. ಆ ತತ್ವವನ್ನು ಇಲ್ಲಿ ನಾವು ಗಮನಿಸಬಹುದು. ಈ ರೀತಿ ಶಿವ ರುದ್ರ ಕಾಡಿಗೆ ಹೋಗ್ತಾರೆ. ಬ್ರಹ್ಮ ಮತ್ತೆ ಏನು ಮಾಡೋದು, ಈ ನಮಗೆ ಸೃಷ್ಟಿಯನ್ನು ಮಾಡಬೇಕು, ಆದರೆ ಈ ರೀತಿ ಆಗೋಗ್ಬಿಡೈತಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಏನು ಮಾಡ್ತಾರಪ್ಪ ಅಂದರೆ ಮತ್ತೆ ಧ್ಯಾನವನ್ನು ಮಾಡ್ತಾರೆ. ಮತ್ತೆ ಧ್ಯಾನವನ್ನು ಮಾಡಿದಾಗ ಭಗವಂತನ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಅವರ ಮನಸ್ಸು, ದೇಹ ಎಲ್ಲ. ಆಗ 10 ಋಷಿ ಮುನಿಗಳನ್ನು ಸೃಷ್ಟಿ ಮಾಡ್ತಾರೆ. ಅವರ ಹೆಸರುಗಳು ಬಂದು ಮರೀಚಿ, ಅತ್ರಿ, ಅಂಗಿರಸೌ, ಕುಲಸ್ಯ, ಕುಲಹ, ಋತು, ಭೃಗು, ವಸಿಷ್ಠ, ದಕ್ಷ. ಈ ರೀತಿ 10ನೇ ಅವರು ಬಂದು ನಾರದ. ಈ ರೀತಿ 10 ಋಷಿ ಮುನಿಗಳನ್ನು ಸೃಷ್ಟಿ ಮಾಡೋದನ್ನ ನಾವು ನೋಡ್ಬೋದು. ಇವರನ್ನ ಪ್ರಜಾಪತಿಗಳಂತನೂ ಕರೀತಾರೆ. ಇದರಲ್ಲಿ ನಾರದರು ಬಹಳ ಮುಖ್ಯರಾಗಿ ಇರ್ತಾರೆ. ಯಾಕಂದರೆ ನಾವು ಎಲ್ಲ ನೋಡ್ಬೋದು, ಎಲ್ಲ ಈ ಕಥೆಗಳಲ್ಲಿ ಪ್ರಹ್ಲಾದನ ಕಥೆ ಆಗಿರ್ಬೋದು, ವಾಲ್ಮೀಕರಿಗೆ ದೇವತಮ ಪರಮಪುರುಷ ಜ್ಞಾನವನ್ನು ಕೊಟ್ಟಿರುವಂಥದ್ದಾಗಿರ್ಬೋದು. ನಾರದ ಅಂದರೆ ನಾರಾಯಣ, ನಾರಾಯಣನ ಕೊಡಬಲ್ಲವನು, ನಾರಾಯಣನ ಬಗ್ಗೆ ಪ್ರಚಾರ ಮಾಡಬಲ್ಲವನು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ನಾರದರು ಈ ರೀತಿ ಎಲ್ಲರನ್ನ, ಈ ಬದ್ಧಾತ್ಮ ಜೀವಿಗಳನ್ನು ಭಕ್ತಿ ಸೇವೆಯಲ್ಲಿ ತರಬೇಕು ಅಂತಂದ್ಬಿಟ್ಟು ಅವ್ರದ್ದು ಒಂದು ಉದ್ದೇಶ. ಆ ಪ್ರಚಾರವನ್ನು ಮಾಡುವುದೇ ನಾರದರ ಒಂದು ಗುರಿ. ಈ ಇದನ್ನು ನಾವು ಇದು ನಾರದರು ಸಹ ಬ್ರಹ್ಮನ ಪುತ್ರರಲ್ಲಿ ಒಬ್ಬರಾಗಿರ್ತಾರೆ. ಈ ರೀತಿ ನಾರದರು ಬ್ರಹ್ಮನ ಧ್ಯಾನದಿಂದ ಜನಿಸ್ತಾರೆ. ಮತ್ತೆ ವಸಿಷ್ಠರು ಅವನ ಶ್ವಾಸದಿಂದ ಹುಡ್ತಾರೆ. ದಕ್ಷನು ಅಂಗುಷ್ಟದಿಂದ ಹುಡ್ತಾರೆ. ಭೃಗುವು ಚರ್ಮದಿಂದ ಹುಡ್ತಾರೆ. ಕ್ರತುವು ಕೈಯಿಂದ ಜನಿಸ್ತಾರೆ. ಪುಲಸ್ತ್ಯನು ಕಿವಿಗಳಿಂದ ಹುಡ್ತಾರೆ. ಅಂಗಿರನು ಬಾಯಿಯಿಂದ, ಅತ್ರಿಯು ಕಣ್ಣುಗಳಿಂದ, ಮರೀಚಿಯು ಮನಸ್ಸಿಂದ ಮತ್ತು ಪುಲಹನು ಬ್ರಹ್ಮನ ನಾಭಿಯಿಂದ ಜನಿಸ್ತಾರೆ. ಮತ್ತೆ ಧರ್ಮ ಬ್ರಹ್ಮನ ಎದೆಯಿಂದ ಸೃಷ್ಟಿಯಾಗುತ್ತೆ. ಅದೇ ರೀತಿ ಅಧರ್ಮ ಬ್ರಹ್ಮನ ಬೆನ್ನಿನಿಂದ ಕಾಣಿಸ್ಕೊಳ್ಳುತ್ತೆ. ಬ್ರಹ್ಮನ ಹೃದಯದಲ್ಲಿ ದೇವತಮ ಪರಮಪುರುಷ ವಾಸ ಆಗಿರ್ತಾರೆ. ಬ್ರಹ್ಮನ ಬೆನ್ನಿನಲ್ಲಿ ಜೀವಿಗಳಿಗೆ ಭೀಕರವಾದ ಮೃತ್ಯುವನ್ನು ಉಂಟು ಮಾಡುವಂತಹ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಅಧರ್ಮದ ಅಂಶಗಳನ್ನು ಸೃಷ್ಟಿ ಮಾಡ್ತಾರೆ. ಬ್ರಹ್ಮನ ಹೃದಯದಿಂದ ಕಾಮ ಮತ್ತು ಆಸೆಗಳನ್ನು ಅಲ್ಲಿ ಬ್ರಹ್ಮನ ಹೃದಯದಲ್ಲಿ ವ್ಯಕ್ತವಾಗುತ್ತೆ. ಹುಬ್ಬುಗಳ ಮಧ್ಯದಿಂದ ಕ್ರೋಧ ಬರುತ್ತೆ. ತುಟಿಗಳ ನಡುವಿನಿಂದ ಲೋಭ ಬರುತ್ತೆ. ಬಾಯಿಯಿಂದ ಮಾತನಾಡುವ ಶಕ್ತಿ ವಾಕ್ಶಕ್ತಿ. ಕೃಷ್ಣದಿಂದ ಸಾಗರ ಮತ್ತು ಸಕಲ ಪಾಪಗಳ ಮೂಲವಾದ ಅಧಮ ಮತ್ತು ಹೇಯ ಕಾರ್ಯಗಳು ಅವನ ಗುದದಿಂದ ಹುಟ್ಟಿದವು. ಈ ರೀತಿ ಅನೇಕ ಪಾಪಪೂರಿತ ಅಧರ್ಮ ಅಂಶಗಳನ್ನು ಸೃಷ್ಟಿ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಒಂದು ನಾವು
ಕಥೆಯನ್ನ ನೋಡ್ಬೋದು. ಇದಕ್ಕಿಂತ ಮುಂಚೆ ಈ ತರ ಸೃಷ್ಟಿ ಮಾಡ್ತಾ ಇದ್ದಾಗ ಬ್ರಹ್ಮನ ನೆರಳಿನಿಂದ ಕರ್ದಮ ಮುನಿಗಳು ಸೃಷ್ಟಿ ಆಗ್ತಾರೆ. ಆ ಈ ಈ ಈ ರೀತಿ ಸೃಷ್ಟಿ ಮಾಡಿದಾಗ ಒಂದು ಸನ್ನಿವೇಶ ಬರುತ್ತೆ. ಏನಪ್ಪಾ ಅಂದ್ರೆ ಬ್ರಹ್ಮನ ಬಾಯಿಯಿಂದ ವಾಕ್ ಸೃಷ್ಟಿ ಆಗ್ತಾರೆ, ನಾವು ಸರಸ್ವತಿ ಅಂತ ಕರಿತೀವಿ. ಇಲ್ಲಿ ಮೈತ್ರೇಯ ಮುನಿಗಳು ಈ ಕಥೆಯನ್ನ ಹೇಳೋದಕ್ಕೆ ಬಹಳ ಹಿಂಜರಿತಾರೆ. ಇದು ಈ ಕಲ್ಪದಲ್ಲಿ ಆಗಿರುವಂತಹ ಕಥೆ ಅಲ್ಲ, ಅನೇಕ ಕಲ್ಪಗಳು ಮುಗಿದು ಹೋಗಿದೆ. ಅದು ಯಾವುದೋ ಒಂದು ಕಲ್ಪದಲ್ಲಿ ಒಂದು ಘಟನೆ ನಡೆಯುತ್ತೆ. ಇದು ಏನಪ್ಪಾ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವಾಕ್ ಅಂದ್ರೆ ತನ್ನ ಮಗಳು, ಬ್ರಹ್ಮನ ಮಗಳು, ಒಂದು ಕಾಮದ ಆಸಕ್ತಿಯಿಂದ ಮಗಳನ್ನ ನೋಡ್ತಾರೆ. ಆದ್ರೆ ಮಗಳಿಗೆ ಆ ಕಾಮದ ಆಸಕ್ತಿ ಇಚ್ಛೆ ಇರೋದಿಲ್ಲ. ಬರೀ ಅವರು ಆ ಥಿಂಕಿಂಗ್ ಮಾಡೋದ್ರಿಂದ ಆ ಪಾಪಪೂರಿತ ಕೆಲಸವನ್ನ ಬ್ರಹ್ಮ ಮಾಡ್ತಾರೆ. ಇದನ್ನ ಹೇಳೋದಕ್ಕೆ ಮೈತ್ರೇಯ ಮುನಿಗಳು ಸಹ ಹಿಂಜರಿತಾರೆ. ಆದ್ರೆ ಈ ಬದ್ಧಾತ್ಮ ಜೀವಿಗಳಿಗೆ ಅರ್ಥ ಆಗ್ಲಿ ಒಂದು ಸಣ್ಣದಾದ ಒಂದು ಕಥೆಯನ್ನ ಹೇಳ್ತಾರೆ. ಅದೂ ಸಹ ಈ ಕಲ್ಪದಲ್ಲಿ ನಡೆದಿರಂತಹ ಘಟನೆ ಅಲ್ಲ, ಎಷ್ಟೋ ಕಲ್ಪಗಳು ಮುಗ್ದೋಗಿದೆ. ಯಾವುದೋ ಒಂದು ಕಲ್ಪದಲ್ಲಿ ಈ ಘಟನೆ ನಡೆದಿರುತ್ತೆ. ಆ ಕಥೆಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮೈತ್ರೇಯ ಮುನಿಗಳು ಹೇಳ್ತಾ ಇದ್ದಾರೆ ಈ ರೀತಿ ಈ ರೀತಿ ಆಗಿದೆ. ನನಗೂ ಸಹ ಹೇಳೋದಕ್ಕೆ ಹಿಂಜರಿಕೆ ಆಗ್ತಿದೆ. ಆದ್ರೆ ಇಲ್ಲಿ ನಾವೇನಪ್ಪ ಅರ್ಥ ಮಾಡ್ಕೋಬೇಕಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಭಗವಂತನನ್ನ ಮರೆತು ಮೈಥುನಿ ಭಾವಂ ಇದರಲ್ಲಿ ನಾವು ಮುಳುಗೋಗ್ಬಿಟ್ಟಿದ್ದೀವಿ. ಎಷ್ಟೋ ಜೀವಿಗಳಿಗೆ ಇದರಿಂದ ಒಂದು ಕಾಮದ ಆಸಕ್ತಿಯಿಂದ ಆಚೆ ಬರೋದಕ್ಕೆ ಬಹಳ ಕಷ್ಟ ಆಗ್ತಿದೆ. ಯಾಕಪ್ಪ ಅಂದ್ರೆ ನಾನು ದೇಹ ಅನ್ನೋದು ಮರ್ತೋಗ್ಬಿಟ್ಟಿದೆ, ನಾನು ದೇಹ ಅಂತ ಅನ್ಕೊಂಡು ನಾನು ಆತ್ಮ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ. ಆಗ ಏನಪ್ಪ ಆಗುತ್ತೆ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಎಂಜಾಯ್ ಮಾಡಬೇಕು, ಸುಖವನ್ನು ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಪ್ರಭುಪಾದರು ಇದರಲ್ಲಿ ಪರ್ಪೋಟಲ್ಲಿ ಹೇಳ್ತಾರೆ, ಜೀವಿಗಳು ದೇವತಮ ಪರಮ ಪುರುಷನ ಒಂದು ಅಂಶ, ಮತ್ತೆ ದೇವತಮ ಪರಮ ಪುರುಷ ಪೂರ್ಣ ಸ್ವತಂತ್ರನು, ಆದ್ರೆ ಜೀವಿಗಳು ಅಲ್ಪ ಸ್ವತಂತ್ರರು. ಆ ಜೀವಿಗಳು ಅಲ್ಪ ಸ್ವತಂತ್ರದಿಂದ ಏನಪ್ಪ ಮಾಡ್ತಾರೆ ಅಂದ್ರೆ ಈ ಯೋಚನೆಯನ್ನ ಮಾಡ್ತಾರೆ, ನಾವು ಚೆನ್ನಾಗಿ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋಣ, ಭೌತಿಕ ಇದರಲ್ಲಿ ನಾವು ಮುಂದುವರಿಯೋಣ, ಭಗವಂತನನ್ನ ಮರೆಯೋಣ ಅಂತ ಅಂದ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂದ್ರೆ ಅದರಲ್ಲಿ ತೊಡಗಿಸ್ಕೊಂಡ್ಬಿಟ್ಟು ಭಗವಂತನನ್ನ ಮರ್ತೋಗ್ಬಿಡ್ತಾರೆ. ಇದಾದ್ಮೇಲೆ ಭಗವಂತ ಅವರಿಗೆ ನೆನಪೇ ಆಗೋದಿಲ್ಲ. ಆದ್ರೆ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು ಭಗವಂತನೇ ಸ್ಮೃತಿ ಮತ್ತೆ ವಿಸ್ಮೃತಿ. ಇಲ್ಲಿ ನಾವು ನೋಡ್ಬೋದು ಕೆಲವರಿಗೆ ಮರೆವನ್ನು ಕೊಡ್ತಾರೆ, ಕೆಲವರಿಗೆ ನೆನಪಿಸ್ತಾರೆ. ಆದ್ರೆ ನಾವು ಅಲ್ಪ ಸ್ವತಂತ್ರರಾಗಿರೋದ್ರಿಂದ ನಾವು ಸಹ ತಪ್ಪು ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನಾವು ಬಂದಿದ್ದೀವಿ. ಈ ರೀತಿ ನಾವು ನೋಡಬಹುದು. ಇಲ್ಲಿ ಈ ಉದಾಹರಣೆ ಏನಪ್ಪ ಹೇಳ್ತಾ ಇದೆ ಅಂದ್ರೆ ವಾಕ್ ಕತೆ ಅಂತ ಬ್ರಹ್ಮನು ಸಹ ಈ ತಪ್ಪಲ್ಲಿ ಸಿಕ್ಕಾಕೊಳ್ತಾರೆ. ಆದ್ರೆ ಅವರು ಬಹಳ ಶ್ರೇಷ್ಠರು. ಅಮೆರಿಕದಲ್ಲಿ ಒಂದು ಸೆಂಟೆನ್ಸ್ ಒಂದಿದೆ, ಡೋಂಟ್ ಫೈಂಡ್ ಫಾಲ್ಟ್ ಇನ್ ಪ್ರೆಸಿಡೆಂಟ್. ಆ ರೀತಿ ಎಷ್ಟೋ ಒಳ್ಳೇದು ಮಾಡಿರ್ತಾರೆ, ಆದ್ರೆ ಸಣ್ಣದಾದಂತಹ ತಪ್ಪುಗಳನ್ನ ಪದಾತ್ಮ ಜೀವಿಗಳು ನೋಡ್ತಾರೆ. ಆ ರೀತಿ ನೋಡಬಾರ್ದು. ಬ್ರಹ್ಮನು ಭಗವಂತನ ಸರ್ವಶ್ರೇಷ್ಠ ಭಕ್ತ. ಆದ್ರೆ ಈ ಕತೆ ಏನಕ್ಕಪ್ಪ ಬರುತ್ತಂದ್ರೆ ಎಷ್ಟು ಉನ್ನತ ಮಟ್ಟದಲ್ಲಿದ್ರೂ ಸಹ ಈ ಒಂದು ಭೌತಿಕ ಆಸೆಗಳಿಗೆ ನಾವು ಶರಣಾಗ್ಬಿಡ್ತೀವಿ ಅನ್ನೋದು ಒಂದು ಕತೆ ಇಲ್ಲಿ ಹೇಳ್ತಿದ್ದಾರೆ. ಅದನ್ನ ನಾವು ನೋಡಬಹುದು. ಅದಕ್ಕೆ ಭಕ್ತರು, ನಾರದ ಮುನಿಗಳು ಮತ್ತೆ ವೈಷ್ಣವರ ಸಂಘ, ನಾವು ಇವ್ರದೆಲ್ಲ ನೋಡೋದಾದ್ರೆ ಇಂತಹ ಆಸೆಗಳನ್ನ ನಾವು ಹೋಗ್ಲಾಡಿಸಬಹುದು ಅನ್ನೋದು ನಾವು ತಿಳ್ಕೋಬಹುದು. ಅದೇ ರೀತಿ ಇದಾದ್ಮೇಲೆ ಬ್ರಹ್ಮನಿಗೆ ಬಹಳ ಬೇಜಾರಾಗುತ್ತೆ, ಏನು ಈ ತರ ಘಟನೆ ಆಗೋಯ್ತಲ್ಲ, ಇಲ್ಲಿ ನನ್ನ ಮಕ್ಕಳು ಋಷಿ ಮುನಿಗಳು ಮರೀಚಿ ಒಂದು ಮರೀಚಿ ಏನ್ ಮಾಡ್ತಾರೆ ಅಂದ್ರೆ ಅವರು ಋಷಿ ಮುನಿಗಳೆಲ್ಲ ಬಂದು ಬ್ರಹ್ಮನಿಗೆ ಹೇಳ್ತಾರೆ, ನೀನು ಎಂತ ಕೆಲಸ ಮಾಡ್ಬಿಟ್ಟಿದೀಯಾ ಅಂತ, ಕೆಲಸ ನೀನ್ ಮಾಡಬಹುದಾ ಅಂತ ಬ್ರಹ್ಮನಿಗೆ ಕೇಳ್ತಾರೆ. ಆದ್ರೆ ಬ್ರಹ್ಮ ಅದನ್ನ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೂ ಮನ್ಸಿಗೆ ಒಂದು ಇದಾಗುತ್ತೆ, ಲಾಸ್ಟಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇವರೆಲ್ಲ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ, ಈ ತರ ಮಾಡಿದ್ದಾರೆ ಕ್ಷಮಿಸ್ಬಿಡಿ ದಯವಿಟ್ಟು ಅಂತ. ಆಗ ಬ್ರಹ್ಮನಿಗೆ ಗೊತ್ತಾಗುತ್ತೆ, ಹೌದು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವರು
ದೇಹವನ್ನ ತ್ಯಾಗ ಮಾಡ್ತಾರೆ. ಇಲ್ಲಿ ಸಣ್ಣದಾದ ಒಂದು ಮಿಸ್ಟೇಕ್ ಇಂದ ಏನಪ್ಪಾ ಆಗುತ್ತೆ ಅಂದ್ರೆ ಬ್ರಹ್ಮ ದೇಹವನ್ನ ತ್ಯಾಗ ಮಾಡ್ತಾರೆ. ಅದೇ ರೀತಿ ನಾವು ಏನಪ್ಪಾ ಅಂದ್ರೆ ಇಲ್ಲಿ ನಾವು ನಮ್ಗೆ ಅಷ್ಟೊಂದು ಪನಿಷ್ಮೆಂಟ್ ಇಲ್ಲ, ನಮಗೂ ಸಹ ಆಸೆಗಳು ಬರ್ತಾ ಇರುತ್ತೆ. ಆದ್ರೆ ದೇಹವನ್ನ ತ್ಯಾಗ ಮಾಡೋಂತಹ ಆ ಸ್ಥಿತಿಗೆ ನಾವು ಹೋಗೋದಿಲ್ಲ. ಭಗವಂತ ಏನಪ್ಪಾ ಮಾಡಿದ್ದಾರೆ, ಒಂದು ಆಯ್ಕೆ ಅಂದ್ರೆ ಒಂದು ಏನೇ ಸ್ವಲ್ಪ ತಪ್ಪು ಮಾಡಿದ್ರು ಭಕ್ತರನ್ನ ಕಾಪಾಡ್ಕೊಳ್ಳೋ ಒಂದು ಉದ್ದೇಶದಿಂದ ಅವ್ರನ್ನ ಕ್ಷಮಿಸ್ತಿದ್ದಾರೆ. ಮತ್ತೆ ಈ ತರ ತಪ್ಪುಗಳನ್ನ ಮಾಡಬಾರ್ದು ಅಂತ ಅಂದ್ಬಿಟ್ಟು ಭಗವಂತ ಅವರಿಗೆ ಒಂದು ಆಯ್ಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಭಗವಂತನ ಕಡೆ ಜ್ಞಾನ ಹರಿಸಿ ಭಗವಂತನ ಮೇಲೆ ಧ್ಯಾನ ಮಾಡಿ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರ ಮುಖಾಂತರ ನಮ್ಗೆ ಈ ತರ ಕೆಟ್ಟ ಯೋಚನೆಗಳು ಬಂದಾಗ ನಾವು ಸಹ ಭಗವಂತನ ಮೇಲೆ ಧ್ಯಾನ ಹರಿಸಿದ್ರೆ ಈ ಯೋಚನೆಗಳನ್ನ ಹೋಗ್ಲಾಡಿಸಬಹುದು ಅನ್ನೋದು ಇದ್ರ ಮುಖಾಂತರ ನಾವು ತಿಳ್ಕೊಳ್ತೀವಿ. ಈ ರೀತಿ ಮರೀಚಿ ಮುನಿಗಳು ಅವರೆಲ್ಲರೂ ದೇವತಮ ಪರಮ ಪುರುಷನಿಗೆ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮನಿಗೆ ನಾಚಿಕೆಯಾಗಿ ಅವರು ದೇಹವನ್ನ ತ್ಯಾಗ ಮಾಡ್ತಾರೆ. ಆಮೇಲೆ ಆ ದೇಹವು ಕಗ್ಗತ್ತಲೆಯಲ್ಲಿ ಅಪಾರಕಾರಿಯಾದ ಮಂಜಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಕಾಣಿಸಿಕೊಂಡಿತ್ತು. ಅಜ್ಞಾನವು ಪಾಪಪೂರ್ಣ ಜೀವನಕ್ಕೆ ಕಾರಣ ಅಥವಾ ಪಾಪಪೂರ್ಣ ಬದುಕೆ ಒಟ್ಟಿನ ಅಜ್ಞಾನಕ್ಕೆ ಕಾರಣವಾಗಿದೆ. ಅಜ್ಞಾನದ ಲಕ್ಷಣವೆಂದರೆ ಕತ್ತಲೆ ಅಥವಾ ಮಂಜು. ಈಗಲೂ ಪೂರ್ಣ ವಿಶ್ವವನ್ನು ಕತ್ತಲೆ ಅಥವಾ ಮಂಜು ಆವರಿಸಿದೆ ಮತ್ತು ಸೂರ್ಯನೊಬ್ಬನೇ ಅದನ್ನು ನಿಷ್ಫಲಗೊಳಿಸುವವನಾಗಿದ್ದಾನೆ. ನಿರಂತರ ಜ್ಯೋತಿಯಾದ ಭಗವಂತನ ಆಶ್ರಯ ಪಡೆದವನಿಗೆ ಅಜ್ಞಾನದ ಅಂಧಕಾರ ಅಥವಾ ಮಂಜಿನಲ್ಲಿ ನಾಶವಾಗುವ ಭೀತಿ ಇರುವುದಿಲ್ಲ. ಒಂದಾನೊಂದು ಕಾಲದಲ್ಲಿ ಯಾವುದೋ ಒಂದು ಕಲ್ಪದಲ್ಲಿ ಲೋಕಗಳು ಬ್ರಹ್ಮ ಯಾವ ರೀತಿ ಸೃಷ್ಟಿ ಮಾಡೋದನ್ನ ನಾನು ಯಾವ ರೀತಿ ಸೃಷ್ಟಿ ಮಾಡಿದ್ದೀನಿ ಅದನ್ನ ಚಿಂತನೆ ಮಾಡ್ತಾ ಇರ್ತಾರೆ. ಆಗ ಸಕಲ ವಿಧ ಜ್ಞಾನಗಳನ್ನು ಒಳಗೊಂಡ 4 ವೇದಗಳಿಂದ 4 ಬಾಯಿಗಳಿಂದ ಸೃಷ್ಟಿ ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ 4 ವೇದಗಳನ್ನ ಬ್ರಹ್ಮ ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಪೂರ್ವ ಮುಖದಿಂದ ಋಗ್ವೇದವನ್ನ ಸೃಷ್ಟಿ ಮಾಡ್ತಾರೆ, ದಕ್ಷಿಣ ಮುಖದಿಂದ ಯಜುರ್ವೇದವನ್ನ ಸೃಷ್ಟಿ ಮಾಡ್ತಾರೆ, ಪಶ್ಚಿಮ ಮುಖದಿಂದ ಸಾಮವೇದವನ್ನ ಸೃಷ್ಟಿ ಮಾಡ್ತಾರೆ, ಉತ್ತರ ಮುಖದಿಂದ ಅಥರ್ವಣ ವೇದವನ್ನ ಸೃಷ್ಟಿ ಮಾಡ್ತಾರೆ. ಅದಾದ್ಮೇಲೆ ಉಪವೇದಗಳು ಯಾವಪ್ಪ ಅಂದ್ರೆ ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ, ಸಂಗೀತ ಕಲೆ, ವಾಸ್ತುಶಿಲ್ಪ, ವಿಜ್ಞಾನ ಕಲೆ, ಈ ರೀತಿ ಚತುರ್ಮುಖಗಳಿಂದ ಬ್ರಹ್ಮ ಸೃಷ್ಟಿ ಮಾಡ್ತಾರೆ. ಮತ್ತೆ ಪಂಚಮ ವೇದ 5ನೇ ವೇದ ಪುರಾಣ ಮತ್ತು ಇತಿಹಾಸಗಳನ್ನ ಎಲ್ಲ ಮುಖಗಳಿಂದ ಸೃಷ್ಟಿ ಮಾಡ್ತಾರೆ. ತಿರ್ಗಾ ಮತ್ತೆ ಕರ್ಮತಂತ್ರ, ಅಗ್ನಿಹೋತ್ರಗಳು, ಷೋಡಶಿ ಮತ್ತು ಉಕ್ತ, ಪುರುಷಿ, ಅಗ್ನಿಯ ಸಿದ್ಧತೆ ಮತ್ತು ಅಗ್ನಿಹೋಮ ಯಜ್ಞಗಳಿಗೆ, ಅಪ್ತರ್ಯಾಮ ಮತ್ತು ಅತಿರಾತ್ರ ಯಜ್ಞಗಳು, ವಾಜಪೇಯ ಮತ್ತು ಗೋಸೇವಾ ಯಜ್ಞಗಳು, ಈ ರೀತಿ ಬ್ರಹ್ಮನ ಚತುರ್ಮುಖ ಭಾಗದಿಂದ ಚತುರ್ಮುಖಗಳಿಂದ ಸೃಷ್ಟಿ ಮಾಡ್ತಾರೆ. ಅದಾದ್ಮೇಲೆ ಧರ್ಮದ 4 ಪಾದಗಳನ್ನ ಸೃಷ್ಟಿ ಮಾಡ್ತಾರೆ. ವಿದ್ಯಾ, ದಾನ, ತಪಸ್, ಸತ್ಯ, ಈ 4 ಸೃಷ್ಟಿ ಮಾಡ್ತಾರೆ. ಮತ್ತೆ 4 ಆಶ್ರಮಗಳನ್ನ ಸೃಷ್ಟಿ ಮಾಡ್ತಾರೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ರೀತಿ 4 ಆಶ್ರಮಗಳನ್ನ ಸೃಷ್ಟಿ ಮಾಡ್ತಾರೆ. ಬ್ರಹ್ಮಚರ್ಯದಲ್ಲಿ 4 ಉಪ ಬ್ರಹ್ಮಚರ್ಯಗಳನ್ನ ನೋಡ್ಬೋದು. ಸಾವಿತ್ರ್ಯ, ಪ್ರಜಾಪತ್ಯ, ಬ್ರಾಹ್ಮಣ, ಬೃಹತ್. ಸಾವಿತ್ರ್ಯ ಅಂದ್ರೆ 3 ದಿನಗಳ ಕಾಲ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುವವರು. ಪ್ರಜಾಪತ್ಯ ಅಂದ್ರೆ 1 ವರ್ಷ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುವವರು. ಬ್ರಾಹ್ಮಣ ವೇದಗಳನ್ನು ಕಲಿಯುವವರಿಗೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುವಂಥವ್ರು. ಬೃಹತ್ ಸಾಯುವವರೆಗೂ ಬ್ರಹ್ಮಚರ್ಯವನ್ನ ಪಾಲನೆ ಮಾಡೋವ್ರನ್ನ ಬೃಹತ್ ಬ್ರಹ್ಮಚರ್ಯ ಅಂತ ಕರೀತಾರೆ. ಅದೇ ರೀತಿ ಗೃಹಸ್ಥಾಶ್ರಮದ 4 ಕರ್ತವ್ಯಗಳನ್ನ ಸೃಷ್ಟಿ ಮಾಡ್ತಾರೆ. ವಾರ್ತ, ಸಂಚಯ, ಶಾಲಿನ, ಶಿಲೋಂಬ. ವಾರ್ತ ಅಂದ್ರೆ ಅವ್ರದ್ದು ಏನೋ ಒಂದು ಕೆಲಸ ಮಾಡೋಂಥದ್ದು, ಕೃಷಿ ಕೆಲಸ ಆಗಿರ್ಬಂತು, ಸುಮ್ಮನೆ ಕುತ್ಕೊಳ್ಳಂಗಿಲ್ಲ, ಒಂದು ಕೆಲಸವನ್ನ ಮಾಡೋಂಥದ್ದು. ಸಂಚಯ ಯಜ್ಞಗಳನ್ನ ನಡೆಸೋಂಥವ್ರು, ಕೆಲವರು ಗೃಹಸ್ಥರು ಯಜ್ಞಗಳನ್ನ ನಡೆಸೋಂಥವ್ರು ಕೆಲಸ ಮಾಡ್ತಾ ಇರ್ತಾರೆ. ಶಾಲಿನ ಭಿಕ್ಷೆ ಬೇಡದೆ ಭಿಕ್ಷೆ ತೆಗೆದುಕೊಳ್ಳುವುದು, ಗುರುಗಳ ಹತ್ರ ಮಕ್ಕಳನ್ನ ಕಳಿಸ್ಬಿಟ್ಟು ಗುರುದಕ್ಷಿಣೆಯನ್ನ ತಗೊಳ್ಳುವಂಥದ್ದು ಶಾಲಿನ. ಶಿಲೋಂಬ ಹೊಲದಲ್ಲಿ ಬಿದ್ದ ಧಾನ್ಯಗಳನ್ನ ತೆಗೆದುಕೊಳ್ಳುವಂಥದ್ದು. ಈ ರೀತಿ ಗೃಹಸ್ಥಾಶ್ರಮದ 4 ಕರ್ತವ್ಯಗಳನ್ನ ಸೃಷ್ಟಿ ಮಾಡ್ತಾರೆ. ವಾನಪ್ರಸ್ಥದ 4 ವಿಭಾಗಗಳನ್ನ ಸೃಷ್ಟಿ ಮಾಡ್ತಾರೆ. ವೈಖಾನಸರು, ವಾಲಕಿಲ್ಯರು,
ಔಡಂಬರರು, ಪೇಷಣರು, ವೈಕಾನ್ಯರರು ಕಾಡು ಧಾನ್ಯಗಳ ಮಧ್ಯೆ ವಾಸ ಮಾಡ್ತಾರೆ. ವಾಲಕಿಲ್ಯರು ಹೊಸ ಧಾನ್ಯಗಳನ್ನು ಪಡೆಯುವಲ್ಲಿ ಸಂಗ್ರಹವಾದ ಧಾನ್ಯಗಳನ್ನು ತ್ಯಜಿಸು ಹೊಸ ಧಾನ್ಯಗಳು ತಗೊಳ್ತಾರೆ, ಹಳೆ ಧಾನ್ಯಗಳನ್ನ ಬೇರೆಯವ್ರಿಗೆ ದಾನ ಮಾಡ್ತಾರೆ. ಔಡಂಬರರು ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರು ಯಾವುದೋ ಒಂದು ದಿಕ್ಕಿಗೆ ಹೋಗಿ ಬದುಕುವಂಥದ್ದು. ಪೇಷಣರು ನೈಸರ್ಗಿಕವಾಗಿ ನೆಲದ ಮೇಲೆ ಬಿದ್ದ ಧಾನ್ಯಗಳನ್ನ ಅಥವಾ ಹಣ್ಣುಗಳಿಂದ ತಿಂದು ಜೀವನ ಮಾಡೋಂಥವ್ರು. ಈ ರೀತಿ ವಾನಪ್ರಸ್ಥದ 4 ವಿಭಾಗಗಳನ್ನ ಸೃಷ್ಟಿ ಮಾಡ್ತಾರೆ. ಕೊನೆಯದಾಗಿ ಸನ್ಯಾಸಾಶ್ರಮದ 4 ವಿಭಾಗಗಳನ್ನ ಸೃಷ್ಟಿ ಮಾಡ್ತಾರೆ. ಕುಟೀಚಕರು, ಬಹೋದರು, ಹಂಸರು, ನಿಷ್ಕ್ರಿಯರು. ಕುಟೀಚಕರು ಅಂದ್ರೆ ತನ್ನದೇ ಆಶ್ರಮದಲ್ಲಿ ಕರ್ಮವನ್ನ ಮಾಡ್ತಾ ಇರ್ತಾರೆ. ಬಹೋದರರು ಅಂದ್ರೆ ಕ್ರಿಯೆಯನ್ನು ತಿರಸ್ಕರಿಸಿ ಜ್ಞಾನದ ಮೇಲೆ ಕೇಂದ್ರೀಕೃತರಾಗಿರ್ತಾರೆ. ಹಂಸರು ಅಂದ್ರೆ ಜ್ಞಾನದಲ್ಲಿ ಸ್ಥಿರವಾಗಿರ್ತಾರೆ. ನಿಷ್ಕ್ರಿಯರು ಅಂದ್ರೆ ಸಾಕ್ಷಾತ್ಕಾರವನ್ನ ಪಡೆದವರು. ಈ ರೀತಿ ಈ ರೀತಿ ಬ್ರಹ್ಮಚಾರ್ಯ, ವಾನಪ್ರಸ್ಥ, ಗೃಹಸ್ಥ ಇವರೆಲ್ಲರಿಗೂ ಏನು ಕಾರ್ಯಗಳನ್ನ ಸೃಷ್ಟಿ ಮಾಡಬೇಕು ಬ್ರಹ್ಮ ಅದನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಆದರೆ ಬ್ರಹ್ಮನು ಶಕ್ತಿಶಾಲಿ. ಬ್ರಹ್ಮನ ದಿವ್ಯಧನಿಯು ಮೂಲದಂತೆ ದೇವತಮ ಪರಮಪುರುಷನ ವ್ಯಕ್ತಿಗತ ಪ್ರತಿನಿಧಿಯಾಗಿರ್ತದೆ. ಆದ್ದರಿಂದ ಅವನು ವ್ಯಕ್ತ ಅವ್ಯಕ್ತ ಕಲ್ಪನೆಗಳಿಗೆ ಅತೀತನಾಗಿದ್ದಾನೆ. ಬ್ರಹ್ಮನು ಪರಮ ಸತ್ಯದ ಪೂರ್ಣ ರೂಪರಾಗಿದ್ದಾರೆ ಮತ್ತು ವಿವಿಧ ಶಕ್ತಿಗಳಿಂದ ಕೂಡಿದ್ದಾರೆ. ಅದರಿಂದ ಈ ಕಾರ್ಯಗಳನ್ನು ಸೃಷ್ಟಿ ಮಾಡ್ತಾರೆ, ಶಬ್ದಗಳನ್ನು ಸೃಷ್ಟಿ ಮಾಡ್ತಾರೆ. ಶಬ್ದಗಳಲ್ಲಿ ವೈಖರಿ 13 ಸ್ವರಗಳು ಮತ್ತು 35 ವ್ಯಂಜನಗಳನ್ನು ನಾವು ಇಲ್ಲಿ ನೋಡಬಹುದು. ವೈಖರಿನಲ್ಲಿರುವಂಥ ಶ್ರವ್ಯ ಶಬ್ದಗಳು, ಸ್ಪರ್ಶ 25 ಅಕ್ಷರಗಳು, ಅದು ಆತ್ಮದಿಂದ ಸೃಷ್ಟಿಯಾಗುತ್ತೆ. ಸ್ವರಗಳು ಅ ಆ ಇ ಉ ರು ಎ ಎ ಐ ಓ ಔ ಈ 13 ಅಕ್ಷರಗಳು ಬ್ರಹ್ಮನ ಶರೀರದಿಂದ ಸೃಷ್ಟಿಯಾಗುತ್ತೆ. ಉಷ್ಮಾಣ ಉಷ್ಟ ಅಕ್ಷರಗಳು ಶ ಶ ಸ ಹ ಹಂ ಅಹ ಇಂದ್ರಿಯಗಳಿಂದ ಸೃಷ್ಟಿಯಾಗುತ್ತೆ. ಅಂತಸ್ಥ ಉಚ್ಚರಾಂಶಗಳು ಯಾರ ಲಾವ ಈ 4 ಅಕ್ಷರಗಳು ಬ್ರಹ್ಮನ ಶಕ್ತಿಯಿಂದ ಸೃಷ್ಟಿಯಾಗುತ್ತೆ. ಸಪ್ತಸ್ವರಗಳು ಸರಿ ಗಾಮ ಪದ ನಿಸ ಇವು ಬ್ರಹ್ಮನ ಇಂದ್ರಿಯಗಳಿಂದ ಸೃಷ್ಟಿಯಾಗುತ್ತೆ. ಅದೇ ರೀತಿ ಸಾಹಿತ್ಯಾಭಿವ್ಯಕ್ತಿ ಮತ್ತು ಪದ್ಯ ಲೇಖನ ಕಲೆ ಉಷ್ಟಿಕ್ 28 ಅಕ್ಷರಗಳು ಬ್ರಹ್ಮನ ದೇಹದ ರೋಮಗಳಿಂದ ಸೃಷ್ಟಿಯಾಗುತ್ತೆ. ಗಾಯತ್ರಿ ಮಂತ್ರ ಮುಖ್ಯ ವೇದ 24 ಅಕ್ಷರಗಳು ಬ್ರಹ್ಮನ ಚರ್ಮದಿಂದ ಸೃಷ್ಟಿಯಾಗುತ್ತೆ. ತ್ರಿಷ್ಣು 44 ಅಕ್ಷರಗಳು ಬ್ರಹ್ಮನ ಮಾಂಸದಿಂದ ಸೃಷ್ಟಿಯಾಗುತ್ತೆ. ಅನುಷ್ಟಂ ಬ್ರಹ್ಮನ ನಾಡಿಗಳಿಂದ ಅನುಷ್ಟಂ 32 ಅಕ್ಷರಗಳು ಸೃಷ್ಟಿಯಾಗುತ್ತೆ. ಜಗತಿ ಬ್ರಹ್ಮನ ಎಲುಬುಗಳಿಂದ ಸೃಷ್ಟಿ ಮಾಡ್ತಾರೆ. ಪಂಕ್ತಿ ಅಂದ್ರೆ ಪದ್ಯ ಲೇಖನ ಬರೆಯುವಂಥದ್ದು ಬ್ರಹ್ಮನ ಎಲುಬುಗಳ ಮಚ್ಚೆಯಿಂದ ಸೃಷ್ಟಿಯಾಗುತ್ತೆ. ಬೃಹತಿ ಪದ್ಯ ಲೇಖನಿಯ ಇನ್ನೊಂದು ಬಗೆಯಾದಂತಹ ಕಲೆ 36 ಅಕ್ಷರಗಳು ಬ್ರಹ್ಮಣ ಪ್ರಾಣದಿಂದ ಸೃಷ್ಟಿ ಮಾಡ್ತಾರೆ. ಈ ರೀತಿ ಎಲ್ಲ ವೇದಗಳನ್ನ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ಈ ರೀತಿ ಇತಿಹಾಸ, ಪುರಾಣಗಳನ್ನ ಪಂಚಮ ವೇದ ಅಂತ ಇಲ್ಲಿ ಕರೀತಾರೆ. ಇದನ್ನು ನಾವು ನೋಡಬಹುದು. ಯಾಕಪ್ಪ ಅಂದ್ರೆ ಬ್ರಹ್ಮನಿಗೆ ಭೂತ, ಭವಿಷ್ಯತ್, ವರ್ತಮಾನ ಎಲ್ಲ ಗೊತ್ತಿರುತ್ತೆ. ಈ ರೀತಿ ಎಲ್ಲದನ್ನ ಸೃಷ್ಟಿ ಮಾಡಿ ಭೌತಿಕ ಪ್ರಪಂಚದಲ್ಲಿ ಈ ಬ್ರಹ್ಮಾಂಡದಲ್ಲಿ ಜೀವಗಳಿಗೆ ಅನುಕೂಲವಾಗುವಂತೆ ಮಾಡ್ತಾರೆ. ಆದರೆ ಬ್ರಹ್ಮನಿಗೆ ಏನಪ್ಪ ಅಂದ್ರೆ ಇಷ್ಟೆಲ್ಲ ನಾನು ಮಾಡಿದ್ದೀನಿ, ಆದರೂ ಪ್ರಜೆಗಳ ಸಂಖ್ಯೆ, ಸಂತಾನೋತ್ಪತ್ತಿಯ ಸಂಖ್ಯೆ ಕಡಿಮೆ ಆಗಿದೆ. ಇನ್ನೂ ಸಹ ಪ್ರಜೆಗಳನ್ನ ಸೃಷ್ಟಿಯನ್ನ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಮತ್ತೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ, ಭಗವಂತನಲ್ಲಿ ಧ್ಯಾನವನ್ನ ಮಾಡ್ತಾರೆ. ಆಗ ಬ್ರಹ್ಮನ ಶರೀರದಿಂದ 2 ದೇಹಗಳು ಹೊರಬರುತ್ತವೆ. ಅವರೇ ಸ್ವಯಂಭುವ ಮನು ಮತ್ತು ಶತರೂಪ. ಇವರಿಂದ ಪ್ರಜೆಗಳ ಸಂಖ್ಯೆ ಜಾಸ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ಈ ಕಾರ್ಯವನ್ನು ಹೇಳ್ತಾರೆ, ದಯವಿಟ್ಟು ನೀವು ನನ್ನ ಆಜ್ಞೆಯನ್ನ ಪಾಲನೆ ಮಾಡಿ ಮುಂದೆ ಪ್ರಜೆಗಳನ್ನ ಸಂತಾನೋತ್ಪತ್ತಿಯನ್ನ ಮಾಡಿ ಮಕ್ಕಳನ್ನ ಸೃಷ್ಟಿ ಮಾಡಿ ಅಂತ ಹೇಳ್ತಾರೆ. ಆಗ ಸ್ವಯಂಭುವ ಮನು ಮತ್ತು ಶತರೂಪ ಇವರಿಬ್ಬರಿಂದ ಅವರು ಭೌತಿಕ ಪ್ರಪಂಚದಲ್ಲಿ ತೊಡಗಿಸಿಕೊಂಡು ಪ್ರಿಯಾವ್ರತ, ಉತ್ತಾಪನ, ಉತ್ತನಪಾದ, ಅಕುತಿ, ಪ್ರಸೂತಿ, ದೇವಹೂತಿ 3 ಹೆಣ್ಣು ಮಕ್ಕಳು ಮತ್ತು 2 ಗಂಡು ಮಕ್ಕಳನ್ನ ಪಡೆದುಕೊಳ್ತಾರೆ. ಅವರಿಂದ ಏನಪ್ಪ ಆಗುತ್ತಂದ್ರೆ ಈ ಸೃಷ್ಟಿಯನ್ನ ಹೆಚ್ಚಾಗಿ ಮಾಡುವುದಕ್ಕೆ ಪ್ರಜಾ ಸಂಖ್ಯೆಯನ್ನು ಹೆಚ್ಚಾಗಿ ಮಾಡೋದಕ್ಕೆ ಬ್ರಹ್ಮನು
ಒಂದು ಸಹಾಯವನ್ನ ಇವರಿಂದ ಪಡ್ಕೊಳ್ತಾರೆ. ನಾವು ಇದನ್ನ ನೋಡಿದ್ದೀವಿ. ಆ, ಉತ್ತಾಪನ ಪ್ರಿಯಾವ್ರತ ಕಥೆ ಅನ್ನೋದು ಶ್ರೀಮದ್ ಭಾಗವತಮದಲ್ಲಿ ಬರುತ್ತೆ. ಪ್ರಿಯಾವ್ರತ ಭರೀಸ್ಮತಿ ಅನ್ನೋರ್ನ ಮದುವೆ ಆಗ್ತಾರೆ. ಅವ್ರು ಏನಪ್ಪಾ ಅಂದ್ರೆ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಅವರು ಹೆಂಡತಿಯನ್ನ ಬಿಟ್ಟು ಅವರು ಭಗವಂತನ ಮೇಲೆ ಜ್ಞಾನವನ್ನ ಮಾಡ್ತಾರೆ. ಉತ್ತಮ ಪಾದ ಅವರು ಸುನೀತಿ ಮತ್ತು ಸುರುಚಿ ಎಂಬುವರನ್ನ ಮದುವೆ ಆಗ್ತಾರೆ. ಅವರಿಗೆ ಧ್ರುವ ಮತ್ತು ಉತ್ತಮ ಮಕ್ಕಳು. ಸುನೀತಿ ಅವರ ಮಗ ಧ್ರುವ, ಸುರುಚಿ ಅವರ ಮಗ ಉತ್ತಮ. ಧ್ರುವನ ಕಥೆ ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳ್ಕೊಳ್ತೀವಿ. ಅದೇ ರೀತಿ ಅಕೂತಿ ರುಚಿಯನ್ನ ಮದುವೆ ಆಗ್ತಾರೆ. ಪ್ರಸೂತಿ ದಕ್ಷನನ್ನ ಮದುವೆ ಆಗ್ತಾರೆ. ದೇವಾಹುತಿ ಕರದಮ ಮುನಿಯನ್ನ ಮದುವೆ ಆಗ್ತಾರೆ. ಕರದಮ ಮುನಿ ಎಂತಹ ಭಕ್ತರಪ್ಪ ಅಂದ್ರೆ ಅವ್ರು ಮಾಡೋಂತಹ ಧ್ಯಾನದಿಂದ ಭಗವಂತ ಒಲಿತಾರೆ. ಭಗವಂತನು ಸಹ ಅವ್ರು ಮಾಡೋಂಥ ತಪಸ್ಸಿಂದ ಭಗವಂತನು ಸಹ ಒಂದು ಕಣ್ಣೀರನ್ನ ಸುರಿಸ್ತಾರೆ. ಅದಕ್ಕೆ ಬಿಂದು ಸರೋವರ ಅಂತ ಕರೀತಾರೆ. ಈಗಲೂ ಸಹ ಅದನ್ನ ನಾವು ಶ್ರೀಮದ್ ಭಾಗವತಮಲ್ಲಿ ಸಹ ನಾವು ಇದನ್ನ ವರ್ಣನೆ ಮಾಡಿದ್ದಾರೆ. ಪ್ರಸೂತಿ ಮತ್ತು ದಕ್ಷ ಅವರ ಸಂಪರ್ಕದಿಂದ ಸತಿ ಮತ್ತು 15 ಜನ ಮಕ್ಕಳು ಸೃಷ್ಟಿಯಾಗ್ತಾರೆ. ಈ ರೀತಿ ಪ್ರಜಾಪ್ರತಿಯನ್ನ ಪ್ರಜಾ ಸಂಖ್ಯೆಯನ್ನ ಎಸ್ಕೊಳ್ಳೋಕ್ಕೆ ಬ್ರಹ್ಮ ಎಲ್ಲರ ಸಹಾಯದಿಂದ ಈ ರೀತಿ ಬ್ರಹ್ಮ ಏನಪ್ಪ ಮಾಡ್ತಾರೆ ಅಂದ್ರೆ ಕೊನೆಯದಾಗಿ ಸ್ವಯಂಭುವ ಮನು ಮತ್ತು ಶತರೂಪರನ್ನ ಸೃಷ್ಟಿ ಮಾಡಿ ಪ್ರಪಂಚಾದ್ಯಂತ ಜನರನ್ನ ತುಂಬಿಸ್ತಾರೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಕುಮಾರರು ಮತ್ತು ಮತ್ತಿತರರ ಸೃಷ್ಟಿ ಎಂಬ 12ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ತುಂಬಾ ಚೆನ್ನಾಗಿ 4 ಕುಮಾರರ ಬಗ್ಗೆ ಮತ್ತೆ ಋಣದ ಬಗ್ಗೆ, ರುದ್ರರ ಹೆಸರುಗಳು ಮತ್ತೆ ಅವರ ಪತ್ನಿಯ ಹೆಸರುಗಳು, ಋಷಿ ಮುನಿಗಳ ಬಗ್ಗೆ, ಮತ್ತೆ ಧರ್ಮ ಅಧರ್ಮದ ಬಗ್ಗೆ, ಅಜ್ಞಾನದ ಬಗ್ಗೆ, ಮತ್ತೆ 4 ವರ್ಣಾಶ್ರಮದ ಬಗ್ಗೆ ಎಲ್ಲ, ಮತ್ತೆ ಬ್ರಹ್ಮನ ಸೃಷ್ಟಿ, ಮತ್ತೆ ಇಷ್ಟರ ಬಗ್ಗೆ ನೀವು ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಪ್ರಭು. ಆವಾಗವಾಗ ನೀವು ಪ್ರವಚನ ಕೊಡಕ್ಕೆ ಬರ್ಬೇಕು ಪ್ರಭು. ನಿಮ್ ವಾಯ್ಸ್ ಕೇಳಿನೇ ತುಂಬಾ ದಿನ ಇತ್ತು. ಓಕೆ ಪ್ರಭು. ಹರೇ ಕೃಷ್ಣ ಪ್ರಭು. ತುಂಬಾ ವಿವರಣೆಯಾಗಿ ನಮ್ಗೆ ಅರ್ಥ ಆಗೋ ತರ ಹೇಳಿದ್ದೀರಾ ಪ್ರವಚನವನ್ನು. ಈಗ ನರಸಿಂಹ ಪ್ರಣತಿಯನ್ನ ಹಾಡ್ಬೇಕಂತ ಪದ್ಮಾವತಿ ಮಾತಾಜಿ ಅವರಲ್ಲಿ ವಿನಂತಿ. ಪದ್ಮಾವತಿ ಮಾತಾಜಿ, ಶೋಭಾರಾಣಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಒಂದ್ ನಿಮಿಷ ಅದು ಇದು ಆನ್ ಆಗ್ತಾ ಇರ್ಲಿಲ್ಲ ಮಾತಾಜಿ, ಒಂದ್ ನಿಮಿಷ. ಓಕೆ ಓಕೆ ಮಾತಾಜಿ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ, ಉಗ್ರಂ ವೀರಂ ಮಹಾವಿಷ್ಣುಂ, ಜ್ವಲಂತಂ ಸರ್ವತೋಮುಖಂ, ನರಸಿಂಹಂ ಭೀಷಣಂ ಭದ್ರಂ, ಮೃತ್ಯುರ್ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ ಹಿರಣ್ಯಾಕಾಶೀಪೂರ್ವಕ್ಷಃ, शीलटङ्कानकालाये इतो नरसिंह भरतो नरसिंह, यतो यतो यामि ततो नरसिंह, वही नरसिंह हृदये नरसिंह. नरसिंहमदिं शरणं प्रपदे, तव करकमलवरेणाकाम् अद्भुतशृङ्गाम्
ದಲಿತಾ ಹಿರಣ್ಯಕಶಿಪು ತನುಭೃಂಗ ಕೇಶವಧೃತ ನರಹರಿರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ನರಸಿಂಹದೇವ್ ಜಯ ನರಸಿಂಹದೇವ್ ಜಯ ವಿಘ್ನ ವಿನಾಶಕ ಜಯ ನರಸಿಂಹದೇವ್ ಜಯ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್ ಜಯ ಗುರುದೇವ್ 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 ಜಯ ಜಯ ಗುರುದೇವ್ ನಿತಾಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ನಿತಾಯ ಗೌರ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಭಕ್ತಿ ಭಾವದಿಂದ ನರಸಿಂಹ ಪ್ರಣತಿಯನ್ನು ಹಾಡಿದ ಪದ್ಮಾವತಿ ಮಾತಾಜಿ ಅವರಿಗೆ ಎಲ್ಲ ವೈಷ್ಣವ ಪರವಾಗಿ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿಗೆ ಮಲಗುವ ಮುನ್ನ ಮಾಧವನೇನೆ ಕಾರ್ಯಕ್ರಮವನ್ನು ಮುಕ್ತ ಮಾಡೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ ಪ್ರಭು. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ದಂಡೋತ್ ಪ್ರಣಾಮ ಮಾತಾಜಿ. ದಂಡೋತ್ ಪ್ರಣಾಮ ಪ್ರಭು. ಹರೇ ಕೃಷ್ಣ ಮಾತಾಜಿ, ಮಾತಾಜಿ ದಂಡೋತ್ ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭು. ದಂಡೋತ್ ಪ್ರಣಾಮ. ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ ಹರೇ ದಂಡೋತ್ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ.